ಶಿರಸಿಯಲ್ಲಿ ಅಕ್ಟೋಬರ್ 4ರಂದು ಮೇಲ್ಮನವಿ ಅಭಿಯಾನದೊಂದಿಗೆ ಬೃಹತ್ ಅರಣ್ಯವಾಸಿಗಳ ಸಂಗಮ ಜರುಗಲಿದ್ದು, ಇತ್ತೀಚೆಗೆ ಜರುಗುತ್ತಿರುವ ಅರಣ್ಯವಾಸಿಗಳ ಮೇಲೆ ಉಂಟಾಗುತ್ತಿರುವ ದೌರ್ಜನ್ಯ ಮುಂದುವರೆದಲ್ಲಿ ಅಂದು ಶಿರಸಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವುದು ಅನಿವಾರ್ಯವಾದೀತು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಅವರು ಇಂದು ಸಿದ್ದಾಪುರ ತಾಲೂಕಿನ ರಾಘವೇಂದ್ರ ಮಠ ಸಭಾಮಂಟಪದಲ್ಲಿ ಜರುಗಿದ ಸಿದ್ದಾಪುರ ತಾಲೂಕಿನ ಅರಣ್ಯವಾಸಿಗಳ ಗ್ರೀನ್ ಕಾರ್ಡ್ ಪ್ರಮುಖರಿಗೆ ಸಂಘಟಿಸಿದ ತರಬೇತಿ ಶಿಬಿರದಲ್ಲಿ ಮಾತನಾಡಿ, ಅರಣ್ಯ ಹಕ್ಕು ಕಾಯ್ದೆ ಅರಣ್ಯವಾಸಿ ಪರವಾಗಿದ್ದು, ಸಾಗುವಳಿ ಕ್ಷೇತ್ರಕ್ಕೆ ಸಂಬಂಧಿಸಿ ಅರಣ್ಯವಾಸಿಗಳಿಗೆ ಕಾಯ್ದೆ ವಿನಃ ಕಾನೂನು ಬಾಹಿರವಾಗಿ ಒಕ್ಕಲೆಬ್ಬಿಸಲು ಬರಲಾರದು. ಜ್ಞಾನದ ಕೊರತೆಯಿಂದ ದೌರ್ಜನ್ಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಅಲ್ಲದೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ 3 ತಲೆಮಾರಿನ ನಿರ್ದಿಷ್ಟ ದಾಖಲಾತಿಯ ಅವಶ್ಯಕತೆ ಇರುವುದನ್ನು ತಪ್ಪಾಗಿ ಅರ್ಥೈಸಲಾಗುತ್ತಿದೆ. ಆದ್ದರಿಂದ ಅರಣ್ಯವಾಸಿಗಳಿಗೆ ಹೆಚ್ಚಿನ ಕಾನೂನು ಜಾಗೃತಿ ಅವಶ್ಯವಿದೆ ಎಂದು ಅವರು ಪ್ರತಿಪಾದನೆ ಮಾಡಿದರು. ರಾಜ್ಯ ಸರ್ಕಾರ, ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರದ ಮಾರ್ಗದರ್ಶನಕ್ಕೆ ವ್ಯತಿರಿಕ್ತವಾಗಿ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿಗಳನ್ನು ಪುನರ್ ಪರಿಶೀಲಿಸದೆ ತಿರಸ್ಕರಿಸಿದ ಕುರಿತು ತಿರಸ್ಕೃತ ಅರಣ್ಯವಾಸಿಗಳು ಮೇಲ್ಮನವಿ ಅಭಿಯಾನದಲ್ಲಿ ಭಾಗವಹಿಸಬೇಕೆಂದು ಅವರು ಕರೆ ನೀಡಿದರು. ಮಹಾಬಲೇಶ್ವರ್ ಬೇಡ್ಕಣಿ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಾಗಪತಿ ಗೌಡ ಹುಕ್ಕಳ್ಳಿ, ಸೀತಾರಾಮ್ ಗೌಡ, ಹರಿ ಓಂಕಾರ್ ಅರಣ್ಯವಾಸಿಗಳ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದರು. ಶಿಬಿರದಲ್ಲಿ ದಿನೇಶ್ ನಾಯ್ಕ್ ಬೇಡ್ಕಣಿ, ದಿನೇಶ್ ನಾಯ್ಕ್, ಬಿಡಿ ನಾಯ್ಕ್, ಚೌಡುಗೌಡ ದೊಡ್ಮನೆ, ಹಾಜಿರಾ, ಸುಬಾನ್ ಸಾಬಾ ಅರೆಂದೂರ್, ನಾಗೇಶ್ ವಕ್ಕೀಲಿಗ, ನಾಗರಾಜ್ ಮರಾಠಿ, ಅನಿತಾ ನಾಯ್ಕ್, ಸಂಕೀತ್ ಹಲಗೇರಿ, ಗೋವಿಂದಗೌಡ ಸೊವ್ವಿನಕೊಪ್ಪ, ಕಾರ್ಲೋಯಿಸ್, ತಿಮ್ಮಪ್ಪ ನಾಯ್ಕ್ ತ್ಯಾರಸಿ, ಜಯವಂತ್ ನಾಯ್ಕ್ ಕಾನಗೋಡು, ಡಿಎನ್ ನಾಯ್ಕ್ ಕ್ಯಾದಗಿ, ರಾಮಚಂದ್ರ ವಾಜ್ಗೋಡು, ಧನಂಜಯ ನಾಯ್ಕ್ ಕೊರ್ಲಕೈ ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಸಂಚಾಲಕ ರಾಘವೇಂದ್ರ ಕವಂಚೂರು ಸ್ವಾಗತಿಸಿದರು. ಅದಕ್ಕೆ ನಾವು ಉತ್ತರಗಳ ಜಿಲ್ಲೆಯಲ್ಲಿ 32,000ಕ್ಕಿಂತ ಹೆಚ್ಚು ತಿರಸ್ಕೃತವಾಗಿರುವಂತಹ ಅರ್ಜಿಗಳಿಗೆ ಉಚಿತವಾಗಿ ನಿಮ್ಮಲ್ಲಿ ಗೊತ್ತಿರಲಿಲ್ಲ, ರಾಷ್ಟ್ರೀಯ ಇದು ಬಹಳ ದೊಡ್ಡ ನಮಗೆ ಆಗಿರುವಂತಹ ಅನ್ಯಾಯ. ಹಾಗಾಗಿ ನಾವು ಈ ಒಂದು ವಲಯ ಜಾಗೃತಿ ಈ ರಾಜ್ಯದಂತ ಈ ಅಭಿಯಾನವನ್ನು 60 ದಿನಗಳಲ್ಲಿ ಮಾಡ್ತಾ ಇದ್ದೇವೆ. ಈ ಕಾನೂನು ಅರಣ್ಯವಾಸಿಗಳ ಪರವಾಗಿ ಹೇಳಲಿಕ್ಕೆ ಇದೇ ಕಾರಣವಾಗಿದೆ. ಇದು 2ನೇ ಕಾಯ್ದೆಯಲ್ಲಿ ವಿಚಾರಣೆ ಸಂದರ್ಭದಲ್ಲಿ 3 ತಲೆಮಾರಿನ ದಾಖಲೆಗಳು ಬೇಕು ಅಂತ ಹೇಳಿ ಒತ್ತಾಯಿಸಿದ್ದು ತಪ್ಪಾಗಿ ಅರ್ಥೈಸಿ ಇದು ಸರಿಯಾದ ಕ್ರಮ ಅಲ್ಲ. ಸುಪ್ರೀಂ ಕೋರ್ಟ್ 3 ತಲೆಮಾರಿನಿಂದ ನೀವು ಅಲ್ಲಿ ಇದ್ರಿ ಅಂತ ಹೇಳಿ ವೈಯಕ್ತಿಕ ದಾಖಲೆಗಳ ಅವಶ್ಯಕತೆ ಇಲ್ಲ. ಅದರ ಬದಲಾಗಿ ನೀವು ಏನು ವಾಸ್ತವ್ಯ ಮಾಡ್ತಾ ಇದ್ದಲ್ಲ ಆ ಪ್ರದೇಶದಲ್ಲಿ 3 ತಲೆಮಾರಿನಿಂದ ಜನವಸತಿ ಇತ್ತು ಅಂತ ದಾಖಲೆ ಸಾಕು ಅಂತ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.